ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕೀರ್ತಿ ಸಿದ್ದು ವಿಡಿಯೋಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚಿಕನ್ ಸಾಂಬಾರು ಯಾವ ಥರ ಮಾಡೋದು ಅದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಅದಕ್ಕೆ ನಾನು ಒಂದು ಬಟ್ಲಷ್ಟು ಹಸಿ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ, 2 ಟೊಮೊಟೊ, 1 ಇಂಚಷ್ಟು ಶುಂಠಿ, 2 ಬೆಳ್ಳುಳ್ಳಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು. ಇಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ಟವ್ ಹಚ್ಚಿ ಒಂದು ಬಾಣಲೆನ ಇಟ್ಟು ಅಥವಾ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಅಷ್ಟು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಅದು ಬೇಗ ಫ್ರೈ ಆಗಬೇಕಾದ್ರೆ ಒಂದು ಚಿಟಿಕೆಯಷ್ಟು ಸಣ್ಣ ಉಪ್ಪನ್ನು ನೀವು ಸೇರಿಸ್ಕೋಬೇಕಾಗತ್ತೆ. ಇವಾಗ ಅದು ಫ್ರೈ ಆಗಿದ್ದಾಗಿದೆ. ನಾನು 1 kg ಚಿಕನನ್ನು ತೊಗೊಂಡಿದ್ದೀನಿ, ಬಾಯ್ಲರ್ ಕೋಳಿನ ತೊಗೊಂಡಿದ್ದೀನಿ. ಅದನ್ನು ಅರಿಶಿನ ಹಾಕಿ ನೀರು ಹಾಕಿ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ. ಇವಾಗ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಬೇಯಬೇಕಾದ್ರೇ ಉಪ್ಪು ಹಾಕೋದ್ರಿಂದ ನಾವು ಪೀಸ್ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ, ಆಗ ಸಪ್ಪೆ ಸಪ್ಪೆ ಅನಿಸಲ್ಲ, ಅದಕ್ಕೋಸ್ಕರ. ಇವಾಗ ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷಗಳ ಕಾಲ ನಾನು ಅದನ್ನ ಮುಚ್ಚಿ ಬೇಯಿಸ್ಕೊತೀನಿ. ಪದೇ ಪದೇ ಚಿಕನ್ನ ತಿರಿಯೋಕ್ಕೆ ಹೋಗಬೇಡಿ, ಮುಚ್ಚಿ ಬೇಯಿಸ್ಕೊಳ್ಳಿ. ಯಾಕಂದರೆ ನಾವು ತಿರಿದಷ್ಟು ಚಿಕನ್ನು ಜಾಸ್ತಿ ಚಿಕ್ಕ ಪೀಸ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಇವಾಗ ನಾನು ಅದನ್ನು ನೀರು ಸುಂಡೋ ತನಕ ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತು ನಾನು ಮುಚ್ಚಿ ಬೇಯಿಸ್ಕೊತೀನಿ. ಇವಾಗ ಅದು ನೋಡಿ ನೀಟಾಗಿ ಎಲ್ಲ ನೀರೆಲ್ಲ ಸುಂಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾನು ಸಪ್ರೇಟ್ ಖಾರ ಮತ್ತು ಈರುಳ್ಳಿ ಎರಡನ್ನೂ ರುಬ್ಕೊಂಡಿದ್ದೆ. ಅದನ್ನು ಇದಕ್ಕೆ ನಾನು ಇವಾಗ ಮಿಕ್ಸ್ ಮಾಡ್ಕೊತೀನಿ. ಅದನ್ನು ಹಾಕ್ಬಿಟ್ಟು ನಿಮಗೆ ಎಷ್ಟು ಬೇಕು ನೀರು ಅಷ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಏನೇ ಹೊಸ ಅಡುಗೆಗಳನ್ನ ಹಾಕಿದ್ರೂ ನಿಮಗೆ ಬೇಗನೆ ರೀಚ್ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ನಮಗೆ ಎಷ್ಟು ನೀರು ಸಾಂಬಾರು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನಾನು ಖಾರನ ಮಿಕ್ಸ್ ಮಾಡಿಕೊಂಡು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಮಸಾಲೆನ ಹಾಕ್ಬೇಕಾದ್ರೂ ನೀರು ಸೇರಿಸ್ಕೋಬೋದು. ನಾನು ಇವಾಗಲೇ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಪೀಸು ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ನಾವು ತಿನ್ನಬೇಕಾದ್ರೆ ಇನ್ನೂ ಒಂದು ಪೀಸ್ ಹೆಚ್ಚಿಗೆ ತಿನ್ನೋ ಥರ, ಆಮೇಲೆ ತಿಂತಾಯಿದ್ರೆ ಏನೋ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಇವಾಗ ಅದನ್ನ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಂಡಿದ್ದೆ. ಇವಾಗ ಮಸಾಲೆನ ರುಬ್ಬೆತ್ತಿಟ್ಕೊಂಡಿದ್ದಂಥ ಮಸಾಲೆನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ನಾನು ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೊತೀನಿ. ಈ ಟೈಮಲ್ಲಿ ನೀವು ಸ್ವಲ್ಪ ರುಚಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಏನಕ್ಕಂದರೆ ನಾವು ಮೊದಲೇ ಹಾಕಿರ್ತೀವಿ ಅಂತಂದರೆ ಅದು ಚಿಕನ್ ಬೇಯೋದಕ್ಕೆ ಹಾಕಿರ್ತೀವಿ. ಈಗ ನಾವು ಮಸಾಲೆ ಮತ್ತು ನೀರು ಎಲ್ಲ ಆ್ಯಡ್ ಮಾಡಿರ್ತೀವಲ್ಲ, ಅದಕ್ಕೋಸ್ಕರ ನಾವು ಇನ್ನೊಂದು ಸ್ವಲ್ಪ ನೀರನ್ನು ರುಚಿ ಇದನ್ನೆಲ್ಲ ಹಾಕ್ಕೋಬೇಕಾಗುತ್ತೆ. ನೀವು ಖಾರನ ನೋಡ್ಕೊಂಡು ಹಾಕೊಳ್ಳಿ. ಖಾರ ಸ್ವಲ್ಪ ಕಮ್ಮಿ ಆಗಿದರೆ ನೀವು ಈ ಟೈಮಲ್ಲಿ ಸ್ವಲ್ಪ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೋದು. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಒಂದ್ಸರಿ ಟ್ರೈ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ. ಅಷ್ಟು ಸಿಂಪಲ್ಲಾಗಿದೆ, ಟೇಸ್ಟಿಯಾಗಿದೆ. ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ನನಗೆ ಯಾವ ಥರ ಬಂತು ರೆಸಿಪಿ ಅಂತ. ಇವಾಗ ಅದನ್ನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ನಾನು ಅದನ್ನ ಬೇಯಿಸ್ಕೊತೀನಿ. ಇವಾಗ ಅದಾಗಿದೆ. ಫೈನಲಿ ಚಿಕನ್ ಸಾಂಬಾರು ರೆಡಿ ನೋಡಿ. ಪೂರ್ತಿ ಹೆಂಗೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸಾಂಬಾರಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫೈನಲಿ ಸಾಂಬಾರು ರೆಡಿ. ಮುದ್ದೆಗೆ, ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್.